ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ವಚನ ಸಂಚಿಕೆ 173ರಲ್ಲಿ ಇಂದಿನ ಒಂದು ವಿಡಿಯೋದಲ್ಲಿ ಜ್ಞಾನದ ಗ್ರಂಥ, ಅರಿವಿನ ಸಂತ, ಅರಿತವರ ಸ್ವಂತ ಸದಾ ಜೀವಂತ, ಲೋಕದ ಗುರು, ವಚನಗಳ ಕಲ್ಪತರು, ಮಾನವ ಧರ್ಮದ ದೇವರು, ಸರ್ವರಿಗೂ ಸಮಾನ ಎಂದವರು ಶ್ರೀ ಗುರು ಬಸವೇಶ್ವರರು. ಅಂತಹ ಒಂದು ಮಹಾನ್ ವ್ಯಕ್ತಿ ಬರೆದಿರುವಂತಹ ವಚನ ಮತ್ತು ವಚನದ ಭಾವಾರ್ಥವನ್ನ ನೋಡೋಣ ಸ್ನೇಹಿತರ. ನೂರಾರು ವಚನಗಳಲ್ಲಿ ಪ್ರಸಿದ್ಧವಾಗಿರುವ ವಚನವೊಂದನ್ನ ನೋಡೋಣ. ದಯವಿಲ್ಲದ ಧರ್ಮವಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯನಂತೊಲ್ಲನಯ್ಯ. ಬಸವಣ್ಣನವರು ಈ ವಚನವು ದಯೆಯ ಮಹತ್ವವನ್ನು ಒತ್ತಿ ಹೇಳುವ ಒಂದು ಆಧ್ಯಾತ್ಮಿಕ ಮತ್ತು ನೈತಿಕ ಸಂದೇಶವನ್ನ ಒಳಗೊಂಡಿದೆ. ಇದರಲ್ಲಿ ಧರ್ಮದ ಮೂಲ ತತ್ವವಾಗಿ ದಯೆಯನ್ನ ಗುರುತಿಸಲಾಗಿದೆ. ಪ್ರತಿಯೊಂದು ಸಾಲಿನ ಅರ್ಥವನ್ನ ನೋಡೋಣ ಸ್ನೇಹಿತರೆ. ದಯವಿಲ್ಲದ ಧರ್ಮವಾವುದಯ್ಯ ಅಂದ್ರೆ ದಯೆ ಇಲ್ಲದ ಧರ್ಮ ಯಾವುದಯ್ಯ? ಇಲ್ಲಿ ಬಸವಣ್ಣನವರು ಪ್ರಶ್ನಿಸುತ್ತಾರೆ, ದಯೆ ಇಲ್ಲದಿರುವ ಧರ್ಮವೆಂಬುದು ಯಾವುದು ಎಂದು. ಇದು ಒಂದು ರೀತಿಯ ಆತ್ಮವಿಮರ್ಶೆಯ ಪ್ರಶ್ನೆಯಾಗಿದ್ದು, ದಯೆ ಇಲ್ಲದ ಧರ್ಮಕ್ಕೆ ಯಾವುದೇ ಮೌಲ್ಯವಿಲ್ಲ ಎಂಬ ಭಾವನೆಯನ್ನ ಸೂಚಿಸುತ್ತಾರೆ. ಎರಡನೇ ಲೈನಲ್ಲಿ ನೋಡೋದಾದ್ರೆ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂದ್ರೆ ದಯೆಯೇ ಎಲ್ಲ ಪ್ರಾಣಿಗಳಲ್ಲೂ ಬೇಕು. ಎಲ್ಲ ಜೀವರಾಶಿಗಳ ಮೇಲೆ, ಮನುಷ್ಯರಿಗೆ ಮಾತ್ರವಲ್ಲ ಸಕಲ ಪ್ರಾಣಿಗಳ ಮೇಲೂ ಕೂಡ ದಯೆ ತೋರಿಸುವುದು ಅವಶ್ಯಕ ಅಂತ ಹೇಳ್ತಾರೆ. ಇದು ಸಾರ್ವತ್ರಿಕ ಜೀವ ಕಾರುಣ್ಯದ ತತ್ವವನ್ನ ಹೊತ್ತಿ ಹೇಳುತ್ತೆ. ಮೂರನೇ ಲೈನಲ್ಲಿ ಹೇಳ್ತಾರೆ, ದಯವೇ ಧರ್ಮದ ಮೂಲವಯ್ಯ. ಇದರ ಅರ್ಥ ದಯವೇ ಧರ್ಮದ ಮೂಲವಯ್ಯ ಅಂದ್ರೆ ಧರ್ಮದ ಆಧಾರವೇ ದಯೆ ಎಂದು ಬಸವಣ್ಣನವರು ಸ್ಪಷ್ಟವಾಗಿ ಘೋಷಿಸ್ತಾರೆ. ದಯೆ ಇಲ್ಲದ ಧರ್ಮವು ಖಾಲಿಯಾಗಿದೆ, ದಯೆಯೇ ನಿಜವಾದ ಧರ್ಮದ ಸಾರವೆಂಬ ತಿಳುವಳಿಕೆ ಇದರಲ್ಲಿ ಹೇಳ್ತಾರೆ. ಕೂಡಲ ಸಂಗಯ್ಯನಂತೊಲ್ಲನಯ್ಯ ಅಂತ ಕೊನೆ ಸಾಲಲ್ಲಿ ಹೇಳ್ತಾರೆ. ಕೂಡಲ ಸಂಗಯ್ಯನಂತಹವನಿಗೆ ಇದು ಒಪ್ಪಿಗೆಯಾಗದಯ್ಯ. ಕೂಡಲ ಸಂಗಯ್ಯ ಎಂದರೆ ಕೂಡಲ ಸಂಗಮ ದೇವ ಶಿವ. ದಯೆ ಇಲ್ಲದ ಧರ್ಮವನ್ನ ಶಿವನಂತಹ ದೇವರು ಕೂಡ ಒಪ್ಪುವುದಿಲ್ಲ ಅಂತ ಹೇಳ್ತಾರೆ. ಶಿವನ ಭಕ್ತನಾಗಿ ದಯೆಯೇ ತನ್ನ ಧರ್ಮದ ಮಾರ್ಗವೆಂದ ತೋರಿಸ್ತಾರೆ. ಈ ವಚನದ ಒಟ್ಟಾರೆ ಅರ್ಥವನ್ನ ಹೇಳೋದಾದ್ರೆ, ದಯೆಯನ್ನ ಧರ್ಮದ ಮೂಲ ತತ್ವವನ್ನಾಗಿ ಎತ್ತಿ ಹಿಡಿದಿದ್ದಾರೆ. ದಯೆ ಇಲ್ಲದ ಧರ್ಮಕ್ಕೆ ಯಾವುದೇ ಅರ್ಥವಿಲ್ಲ ಅಂತ ಪ್ರಶ್ನಿಸ್ತಾರೆ. ಎಲ್ಲಾ ಪ್ರಾಣಿಗಳ ಮೇಲೆ ದಯೆ ತೋರುವುದೇ ನಿಜವಾದ ಧರ್ಮ ಎಂಬ ಸಂದೇಶವನ್ನ ನೀಡಿದ್ದಾರೆ. ಕೂಡಲ ಸಂಗಮ ದೇವನಂತಹ ದೇವರಿಗೆ ದಯೆಯಿಲ್ಲದ ಜೀವನ ಒಪ್ಪಿಗೆಯಾಗದು ಎಂದು ಒತ್ತಿ ಹೇಳುವ ಮೂಲಕ ಭಕ್ತಿಯೊಂದಿಗೆ ಕಾರುಣ್ಯವನ್ನ ಜೋಡಿಸ್ತಾರೆ. ಇದು ಶಿವಭಕ್ತಿಯ ಜೊತೆಗೆ ಮಾನವೀಯ ಮೌಲ್ಯಗಳನ್ನ ಪ್ರತಿಪಾದಿಸುವಂತಹ ಒಂದು ವಚನವಾಗಿದೆ. ಇವರ ಮತ್ತೊಂದು ಪ್ರಸಿದ್ಧವಾದ ವಚನವನ್ನ ನೋಡೋದಾದ್ರೆ, ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನ ಸಾಕ್ಷಿ ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ. ಅಂದ್ರೆ ಬಸವಣ್ಣನವರ ವಚನವು ಶಿವಭಕ್ತರ ಬಗ್ಗೆ ಗೌರವ ಮತ್ತು ತನ್ನ ಆಧ್ಯಾತ್ಮಿಕ ಸಾಕ್ಷಿಯನ್ನ ಕೂಡಲ ಸಂಗಮ ದೇವರಲ್ಲಿ ಕಾಣುವ ಭಕ್ತಿ ಭಾವವನ್ನ ವ್ಯಕ್ತಪಡಿಸ್ತಾರೆ. ಇದರಲ್ಲಿ ಸಮಾನತೆ ಮತ್ತು ಆತ್ಮವಿಶ್ವಾಸದ ಜೊತೆಗೆ ಶರಣಾಗತಿಯ ಭಾವವಿದೆ. ಪ್ರತಿಯೊಂದು ಸಾಲಿನ ಅರ್ಥವನ್ನ ನೋಡೋದಾದ್ರೆ, ಎನಗಿಂತ ಕಿರಿಯರಿಲ್ಲ ಅಂತ ಅಂದ್ರೆ ಬಸವಣ್ಣನವರು ತಾವು ಎಲ್ಲರಿಗಿಂತ ಕೆಳಗಿರುವ ಭಾವವನ್ನ ವ್ಯಕ್ತಪಡಿಸ್ತಾರೆ. ಇದು ತಮ್ಮ ವಿನಯತೆಯನ್ನ ಮತ್ತು ಎಲ್ಲರನ್ನೂ ಸಮಾನವಾಗಿ ಕಾಣುವ ದೃಷ್ಟಿಕೋನವನ್ನ ತೋರಿಸುತ್ತೆ. ಎರಡನೇ ಸಾಲಲ್ಲಿ ಹೇಳ್ತಾರೆ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂದ್ರೆ ಶಿವನ ಭಕ್ತರನ್ನ ಎಲ್ಲರಿಗಿಂತ ಉನ್ನತವಾಗಿ ಕಾಣ್ತೇವೆ, ಅವರಿಗಿಂತ ನಾವು ಹಿರಿಯರಲ್ಲ ಎಂದು ಹೇಳ್ತಾರೆ. ಇದು ಶಿವಭಕ್ತರ ಬಗ್ಗೆ ಮತ್ತು ಗೌರವ ಮತ್ತು ಶಿವಭಕ್ತಿಯ ಮೇಲಿನ ನಂಬಿಕೆಯನ್ನ ಸೂಚಿಸುತ್ತೆ. ಮೂರನೇ ಸಾಲಲ್ಲಿ ಹೇಳ್ತಾರೆ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ ಅಂದ್ರೆ ನಿಮ್ಮ ಪಾದ ಅಂದ್ರೆ ಕೂಡಲ ಸಂಗಮ ದೇವರ ಪಾದಗಳು. ಅವು ತಮ್ಮ ಜೀವನದ ಸಾಕ್ಷಿಯಾಗಿವೆ. ಹಾಗೆಯೇ ತಮ್ಮ ಮನಸ್ಸನ್ನ ಕೂಡ ತಮ್ಮ ಭಕ್ತಿ ಮತ್ತು ಆಚರಣೆಗೆ ಸಾಕ್ಷಿಯಾಗಿವೆ ಅಂತ ಹೇಳ್ತಾರೆ. ಕೊನೆ ಸಾಲಲ್ಲಿ ನೋಡೋದಾದ್ರೆ, ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ ಅಂದ್ರೆ ದಿವ್ಯ ಅಂದ್ರೆ ದಿವ್ಯತೆ ಅಥವಾ ಆಧ್ಯಾತ್ಮಿಕ ಶ್ರೇಷ್ಠತೆ. ಶಿವನ ಪಾದಗಳ ಸಾಕ್ಷಿ ಮತ್ತು ತನ್ನ ಮನಸಾಕ್ಷಿಯ ಶುದ್ಧತೆಯೇ ತನಗೆ ದಿವ್ಯ ಆನಂದವನ್ನ ನೀಡುತ್ತೆ ಅಂತ ಕೂಡಲ ಸಂಗಮ ದೇವನನ್ನ ಸಂಬೋಧನೆ ಮಾಡಿ ಹೇಳ್ತಾರೆ. ಒಟ್ಟಾರೆ ಈ ವಚನದ ಅರ್ಥವನ್ನ ಹೇಳೋದಾದ್ರೆ, ತಮ್ಮ ವಿನಯತೆಯನ್ನು ತೋರಿಸುತ್ತಾ ಶಿವಭಕ್ತರನ್ನ ಉನ್ನತವಾಗಿ ಕಾಣುತ್ತೇನೆ ಎಂದು ಗೌರವವನ್ನ ಸೂಚಿಸ್ತಾರೆ. ತಮ್ಮ ಜೀವನದ ಸಾಕ್ಷಿಯಾಗಿ ಕೂಡಲ ಸಂಗಮ ದೇವನ ಪಾದಗಳನ್ನ ಮತ್ತು ತಮ್ಮ ಮನಸ್ಸಾಕ್ಷಿಯನ್ನ ಒಪ್ಪಿಕೊಂಡು ಇವೆರಡರಲ್ಲಿ ನಮಗೆ ಆಧ್ಯಾತ್ಮಿಕ ದಿವ್ಯತೆ ದೊರೆಯುತ್ತದೆ ಎಂಬ ಭಕ್ತಿಭಾವವನ್ನ ವ್ಯಕ್ತಪಡಿಸ್ತಾರೆ. ಇದು ಶಿವಭಕ್ತರ ಮೇಲಿನ ಗೌರವ, ಆತ್ಮವಿಶ್ವಾಸ ಮತ್ತು ದೇವರಲ್ಲಿನ ಸಮರ್ಪಣೆ ಒಂದು ಸುಂದರವಾದ ಸಂಗಮವಾಗಿದೆ.
ಅವರ ಇನ್ನೊಂದು ಪ್ರಸಿದ್ಧವಾದ ವಚನವನ್ನು ನೋಡೋದಾದರೆ, ವಚನದ ಹುಸಿ ನುಸುಳೆಂತ ಮಾಬುದೆನ್ನ, ಮನದ ಮರ್ಕಟತನವೆಂತು ಮಾಬುದೆನ್ನ, ಹೃದಯದ ಕಲ್ಮಶವೆಂತು ಮಾಬುದೆನ್ನ, ಕಾಯ ವಿಕಾರಕ್ಕೆ ಸರಿಸಲೋದೆನು, ಎನಗಿದು ವಿಧಿಯೇ ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ಒಂದು ಆಧ್ಯಾತ್ಮಿಕ ಚಿಂತನೆಯಿಂದ ಕೂಡಿದ ವಚನವಾಗಿದೆ. ಈ ವಚನದಲ್ಲಿ ಅವರು ತಮ್ಮ ಮನಸ್ಸು, ಹೃದಯ ಮತ್ತು ದೇಹದ ದೋಷಗಳನ್ನು ಪ್ರಶ್ನಿಸುತ್ತಾ ಕೂಡಲ ಸಂಗಮ ದೇವರಲ್ಲಿ ಶರಣಾಗತಿಯ ಭಾವವನ್ನು ವ್ಯಕ್ತಪಡಿಸ್ತಾರೆ. ಪ್ರತಿಯೊಂದು ಸಾಲಿನ ಅರ್ಥವನ್ನು ನೋಡೋದಾದ್ರೆ, ವಚನದ ಹುಸಿ ನುಸುಳೆಂತ ಮಾಬುದೆನ್ನ ಅಂದ್ರೆ ಇಲ್ಲಿ ವಚನ ಎಂದರೆ ಮಾತು ಅಥವಾ ಭಾಷಣ. ಬಸವಣ್ಣನವರು ತಮ್ಮ ಮಾತಿನಲ್ಲಿ ಇರಬಹುದಾದ ಸುಳ್ಳು ಅಥವಾ ಒಳಸಂಚನ್ನು ತೊಡೆದು ಹಾಕುವುದು ಹೇಗೆ ಎಂದು ಚಿಂತಿಸುತ್ತಾರೆ. ಇದು ತಮ್ಮ ಒಳಗಿನ ಪಾಪದ ಅರಿವನ್ನ ತೋರಿಸುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್, ಮನದ ಮರ್ಕಟವೆಂತು ಮಾಬುದೆನ್ನ, ಎರಡನೇ ಸಾಲಲ್ಲಿ ಹೇಳಿರೋದು ಮನಸ್ಸಿನ ಒಂದು ಕೋತಿತನವನ್ನು ಹೇಗೆ ತೊಡೆಯಲಿ. ಮೊದಲಿನ ವಚನದಂತೆ ಇಲ್ಲಿ ಮನಸ್ಸನ್ನ ಕೋತಿಗೆ ಹೋಲಿಸಲಾಗಿದೆ. ಅದರ ಚಂಚಲತೆ ಮತ್ತು ಅಸ್ಥಿರತೆಯನ್ನು ನಿಯಂತ್ರಿಸುವುದು ಅಥವಾ ತೊಡೆಯುವುದು ಹೇಗೆ ಎಂಬ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ. ಮೂರನೆಯ ಸಾಲಲ್ಲಿ ನೋಡೋದಾದ್ರೆ, ಹೃದಯದ ಕಲ್ಮಶವೆಂತು ಮಾಬುದೆನ್ನ, ಹೃದಯದ ಕಲ್ಮಶವನ್ನು ಹೇಗೆ ತೊಡೆಯಲಿ. ಕಲ್ಮಶ ಅಂದರೆ ಅಪವಿತ್ರತೆ ಅಥವಾ ಪಾಪ. ಹೃದಯದಲ್ಲಿ ಇರುವ ಕೆಟ್ಟ ಆಲೋಚನೆಗಳು, ದ್ವೇಷ ಅಥವಾ ಅಶುದ್ಧತೆಯನ್ನು ಶುದ್ಧೀಕರಿಸುವುದು ಹೇಗೆ ಎಂದು ಅವರು ಕೇಳ್ತಾರೆ. ಕಾಯ ವಿಕಾರಕ್ಕೆ ತರಿಸಲೋದೇನು ಅಂದರೆ ದೇಹದ ವಿಕಾರಗಳಿಗೆ ಒಳಪಡಿಸಲೇಬೇಕೇ. ಕಾಯ ವಿಕಾರ ಅಂದರೆ ದೇಹದ ಭೌತಿಕ ಆಸೆಗಳು ಮತ್ತು ದೋಷಗಳು ಈ ದೇಹದ ಆಕರ್ಷಣೆಗಳಿಗೆ ಸಿಕ್ಕಿ ಹಾಕಿಕೊಳ್ಳುವುದು ಅನಿವಾರ್ಯವೇ ಎಂಬ ಆತ್ಮಾವಲೋಕನದ ಪ್ರಶ್ನೆ ಇದಾಗಿದೆ. ಇನ್ನು 5ನೆಯ ಲೈನಲ್ಲಿ ಹೇಳೋದಾದರೆ, ಎನಗಿದು ವಿಧಿಯೇ ಕೂಡಲ ಸಂಗಮ ದೇವ ಅಂದರೆ ಈ ಎಲ್ಲ ದೋಷಗಳು ಮಾತಿನ ಮೋಸ, ಮನಸ್ಸಿನ ಚಂಚಲತೆ, ಹೃದಯದ ಅಶುದ್ಧತೆ, ದೇಹದ ಆಸೆಗಳು ನನ್ನ ಭಾಗ್ಯದಲ್ಲಿ ಬರೆದಿರುವುದೇ ಎಂದು ಕೂಡಲ ಸಂಗಮ ದೇವರನ್ನ ಪ್ರಶ್ನಿಸ್ತಾರೆ. ಇದು ದೇವರ ಮೇಲಿನ ಭಕ್ತಿಯೊಂದಿಗೆ ಶರಣಾಗತಿಯ ಭಾವವನ್ನು ಕೂಡ ತೋರಿಸುತ್ತೆ. ಈ ವಚನದ ಒಟ್ಟಾರೆ ಅರ್ಥವನ್ನು ನೋಡೋದಾದ್ರೆ, ಈ ವಚನದಲ್ಲಿ ತಮ್ಮ ಒಳಗಿನ ದೋಷಗಳ ಬಗ್ಗೆ ಆತ್ಮವಿಮರ್ಶೆ ಮಾಡ್ತಾರೆ. ಮಾತು, ಮನಸ್ಸು, ಹೃದಯ ಮತ್ತು ದೇಹದ ತಪ್ಪುಗಳನ್ನು ತೊಡೆಯುವುದು ಹೇಗೆ ಎಂಬ ಚಿಂತನೆಯನ್ನ ಹೇಳ್ತಾರೆ. ಅಂತಿಮವಾಗಿ ಈ ಎಲ್ಲ ಸಮಸ್ಯೆಗಳು ತಮ್ಮ ವಿಧಿಯೇ ಎಂದು ತಿಳಿದು ಕೂಡಲ ಸಂಗಮ ದೇವನಲ್ಲಿ ಆಶ್ರಯವನ್ನು ಬೇಡುವ ಭಕ್ತಿಭಾವವನ್ನ ವ್ಯಕ್ತಪಡಿಸ್ತಾರೆ. ಇದು ಮನುಷ್ಯನ ದೌರ್ಬಲ್ಯ ಮತ್ತು ದೈವಿಕ ಶಕ್ತಿಯ ಮೇಲಿನ ನಂಬಿಕೆಯ ಸಂಗಮವನ್ನ ತೋರಿಸುತ್ತೆ. ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗುವೆ. ಎಲ್ಲರಿಗೂ ಶರಣಾರ್ಥಿಗಳು.